wholeheartedly and with happiness and satisfaction in my heart. And I would also like to of you to support for this cause. I would like to welcome our chief guest. Now I would like to speak in Kannada and I will welcome our chief guest. ಮುಖ್ಯ ಅತಿಥಿಗಳಾದ ಸೈಫ್ ಸುಲ್ತಾನ ಸೈಯದ್, ಸ್ಥಾಪಕರು ಹೋಮ್ ಫೌಂಡೇಶನ್, ಸನ್ಮಾನ್ಯರು ಐ ಅಶ್ರಫ್ ಮೈಸೂರು ಉದ್ಯಮಿ ದುಬೈ, ಶಫಕತ್ ರಾನಾ ಉದ್ಯಮಿ ಕತಾರ್, ಕೆ ಶಾಹುಲ್ ಹಮೀದ್ ಮತ್ತು ಜನಾಬ್ PB ಅಬ್ದುಲ್ ರಜಾಕ್ ಶಾಸಕರು ಮಂಜೇಶ್ವರ ಕೇರಳ, ಜನಾಬ್ ಕೆ ಶಾಹುಲ್ ಹಮೀದ್ ದಕ್ಷಿಣ ಕನ್ನಡ ಜಿಲ್ಲೆ ಪಂಚಾಯತ್ ಸದಸ್ಯರು, ಜನಾಬ್ ಅಲ್ ಹಾಜಿ ಅಶ್ರಫ್ ಆಡ್ಯಾರ್ ಸಲಹೆಗಾರರು KCM ದುಬೈ ಝೋನ್, ಜನಾಬ್ AKM ಅಶ್ರಫ್ ಅಧ್ಯಕ್ಷರು ಬ್ಲಾಕ್ ಪಂಚಾಯತ್ ಮಂಜೇಶ್ವರ್, ಹುಸೇನ್ ಹಾಜಿ ಕೀನ್ಯಾ ಅಧ್ಯಕ್ಷರು DKSC, ಜನಾಬ್ ಮೊಹಿದ್ದೀನ್ ಹಾಜಿ ದಿಬ್ಬಾ ಅಧ್ಯಕ್ಷರು UAE ನ್ಯಾಷನಲ್ ಕಮಿಟಿ KIC, KMA ಕೊಂಡ್ಯಾಗಲ್ ಸಂಪಾದಕರು ಅಲ್ ಹಾಜ್ ಮಾಸಿಕ, ಜನಾಬ್ ನಾಸೀರ್ KK ಸದಸ್ಯರು EIFF ರಾಷ್ಟ್ರೀಯ ಸಮಿತಿ UAE, ಜನಾಬ್ ಇಸಾಕ್ ಹಾಜಿ ತೋಡೂರ್ ಮ್ಯಾನೇಜರ್ ಶಶುಂಕಲ್ ಕಾಲೇಜ್ ತೋಡೂರ್, ಜನಾಬ್ MA ಮುಳ್ಳೂರ್ ಉಪಾಧ್ಯಕ್ಷರು DKSC, ಜನಾಬ್ ಅಬ್ದುಲ್ ಲತೀಫ್ ಮೂಲ್ವಿ ಪ್ರಧಾನ ಕಾರ್ಯದರ್ಶಿ ಬ್ಯಾರಿ ಕಲ್ಚರ್ ಫಾರ್ಮ್, ಜನಾಬ್ ಇಕ್ಬಾಲ್ ಹಾಜಿ ಕನ್ನಂಗರ್ ಪ್ರಧಾನ ಕಾರ್ಯದರ್ಶಿ DKSC, ಜನಾಬ್ ಶಫಕತ್ ರಾನಾ ಉದ್ಯಮಿ ಕತಾರ್, ಜನಾಬ್ ಅತೀಫ್ ಜಾದರಿ ಉದ್ಯಮಿ ದುಬೈ, ಜನಾಬ್ ಅಬ್ದುಲ್ ಖಾದರ್ ಬೇತಾಡ್ಗಿ ಅಧ್ಯಕ್ಷರು ಶಶುಂಗಲ್ ಉಲಮಾ ಅರೇಬಿಕ್ ಕಾಲೇಜ್ ತೋಡೂರು ದುಬೈ ಕಮಿಟಿ, ಜನಾಬ್ KK ಅಶ್ರಫ್ ಉದ್ಯಮಿ ದುಬೈ, ಜನಾಬ್ ಸಲೀಂ ಅಫ್ತಾಫ್ ಪರಂಗಿಪೇಟೆ ಅಧ್ಯಕ್ಷರು ದಾರಾನೂರು UAE ಸಮಿತಿ, ಜನಾಬ್ ಇಕ್ಬಾಲ್ ಅಕ್ಬಾದ್ ಹುಟ್ಟೂರು ಕಾಸರಗೋಡ್ ಉದ್ಯಮಿ ದುಬೈ, ಜನಾಬ್ ಸುಲೇಮಾನ್ ಮೌಲ್ವಿ ಕಲ್ಗೆಡ ಪ್ರಧಾನ ಕಾರ್ಯದರ್ಶಿ SKSS ಕಲ್ನೆಗಾ ಪ್ರಧಾನ ಕಾರ್ಯದರ್ಶಿ SKSSF ದುಬೈ, ಜನಾಬ್ ನೂರ್ ಮೊಹಮ್ಮದ್ ನೀರ್ ಕಾಜಿ ಜನರಲ್ ಸೆಕ್ರೆಟರಿ UAE ನ್ಯಾಷನಲ್ ಕಮಿಟಿ KIC, ಜನಾಬ್ ಮಜೀದ್ ಅಲ್ ದಕಾ ರಾಜ್ಯ ಸಮಿತಿ ಸದಸ್ಯರು SDPI ಕರ್ನಾಟಕ, ಜನಾಬ್ ನಜೀರ್ ಅಹಮದ್ B ಕನ್ಸ್ಟ್ರಕ್ಟಿವ್ ಅಧ್ಯಕ್ಷರು ಬದ್ರಿಯಾ ಫ್ರೆಂಡ್ಸ್ ಮಂಗಳೂರು UAE, ಜನಾಬ್ ನಜೀರ್ ಬಿಕ್ರಿಗ್ಮಾರ್ ಉದ್ಯಮಿ ದುಬೈ, ಜನಾಬ್ AB ಕುಟ್ಟಿಮಾನೂರ್ ಪತ್ರಕರ್ತರು ಕಾಸರಗೋಡ್, ಜನಾಬ್ ಇಬ್ರಾಹಿಂ ಬ್ಯಾರಿ ಆಡ್ಗಿ ಸಲಹೆಗಾರರು ಜ್ಞಾನ ಭಾರತಿ ವಿಜ್ಞಾನ ಸಂಸ್ಥೆ ಉಪ್ಪನಂಗಡಿ, ಜನಾಬ್ ಅರ್ಷದ್ ಉದ್ಯಮಿ ದುಬೈ, ಜನಾಬ್ ಮುನೀರ್ ನಂದಾವರ ಪ್ರಧಾನ ಕಾರ್ಯದರ್ಶಿ ಪ್ರವಾಸಿ ನಂದಾವರ ದುಬೈ, ಜನಾಬ್ ರಶೀದ್ ರಾಶ್ ಬ್ಯಾರಿ ಅಡ್ಮಿನ್ ಬ್ಯಾರಿನಿಕ್ ಹೆಲ್ತ್ ಲೈನ್ಸ್, ಜನಾಬ್ ಹಸನ್ ಅನ್ಸಾರಿ ಅಧ್ಯಕ್ಷಿ ಪ್ರವಾಸಿ ನಂದಾವರ, ಜನಾಬ್ ಖಾಲಿದ್ MI ನಂದಾವರ ಅಡ್ಮಿನ್ ಪ್ರವಾಸಿ ನಂದಾವರ ದುಬೈ, ಜನಾಬ್ ಉಮರ್ ಕಕ್ಕಿಣಂಗಿ ಉದ್ಯಮಿ ದುಬೈ, ಜನಾಬ್ ಜುಬೇರ್ ಬುಕೂರ್ ಕಾರ್ಯದರ್ಶಿ ಮಂಜೇಶ್ವರ್ KMCC, ಜನಾಬ್ MB ಇಸಾಕ್ ಸುಳ್ಯ ಉದ್ಯಮಿ ದುಬೈ, ಜನಾಬ್ ಮಾಜಿದ್ ಚೆರುವತ್ತೂರು ಉದ್ಯಮಿ ದುಬೈ, ಜನಾಬ್ ಅಬ್ದುಲ್ ಅಜೀಜ್ ಉದ್ಯಮಿ ದುಬೈ, ಜನಾಬ್ ಸಪ್ತಾನ್ ಕೆಂಪಿ ಅಧ್ಯಕ್ಷರು ಅಲಾಮಿನ್ ಫ್ರೆಂಡ್ಸ್ DK ಆ್ಯಂಡ್ KSD, ಜನಾಬ್ ನಿಯಸ್ ಉಪ್ಪಾಳ್ಳ ಉಪಾಧ್ಯಕ್ಷರು ಅಲಾಮಿನ್ ಫ್ರೆಂಡ್ಸ್ DK ಆ್ಯಂಡ್ KSD, ಜನಾಬ್ ನಿಸಾರ್ ಅಬುದಾಬಿ ಅಡ್ಮಿನ್ ಆ್ಯಂಡ್ ಅಲಾಮಿನ್ ಫ್ರೆಂಡ್ಸ್ DK ಆ್ಯಂಡ್ KSD, ಜನಾಬ್ ನೌಶಾದ್ ಅಲಂಪಾಡಿ ಅಡ್ಮಿನ್ ಆ್ಯಂಡ್ ಅಲಾಮಿನ್ ಫ್ರೆಂಡ್ಸ್ DKD. ಧನ್ಯವಾದ. ಶಮೀರ್ ಕಡನಿ ಬಾಗಿಲು ಪ್ರಧಾನ ಕಾರ್ಯದರ್ಶಿ ಅಲಾಮಿನ್ ಫ್ರೆಂಡ್ಸ್ DK ಆ್ಯಂಡ್ KSD. I would like to thank everyone who all are present here and I want to finish this one speech. Thank you and assalamu alaikum. ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಸಮಿತಿ ಸದಸ್ಯರಾದ ಇಬ್ರಾಹಿಂ ಕಾಸಿಫ್ ಖಾನ್ ಇವರಿಗೆ ಧನ್ಯವಾದಗಳು. ನೀವು ಕೇಳಿದ್ದೀರಿ ಸ್ವಾಗತ ಭಾಷಣದಲ್ಲಿ ಸಂಘಟನೆಯ ಧ್ಯೇಯವೇನು, ಉದ್ದೇಶವೇನು. ಈಗಾಗಲೇ ಹೇಳಿದಂತೆ ನಾಡು ಮತ್ತು ಸಮಾಜಕ್ಕಾಗಿ ಒಂದಿಷ್ಟು ಸೇವೆ ತಮ್ಮಿಂದಾಗಬೇಕು, ತಮ್ಮಂತೆ ಪರರು ಮುಂದೆ ಬರಬೇಕು ಎಂದೆಲ್ಲ ಕನಸು ಕಾಣುತ್ತಾರೆ ಕೆಲವರು. ಅದಕ್ಕಾಗಿ ಒಂದಿಷ್ಟು ಮಂದಿಯನ್ನು ಜೊತೆಗೆ ಸೇರಿಸಿಕೊಂಡು ಸಂಘ ಕಟ್ಟಿಕೊಂಡು ಜೊತೆ ಸೇರಿ ದುಡಿಯುತ್ತಾರೆ, ನೆರವಾಗುತ್ತಾರೆ. ಅಂಥ ಒಳ್ಳೆಯ ಮನಸ್ಸಿನ ಉತ್ಸಾಹಿ ತರುಣರು ಕಟ್ಟಿಕೊಂಡ ಜನಪರ ಕಾಳಜಿಯ ಬಡ ನಿರ್ಗತಿಗರ ಏಳಿಗೆಗಾಗಿ ದುಡಿಯುವ ನಿಸ್ವಾರ್ಥ ಸಂಘಟನೆಯೇ ಅಲ್ ಅಮೀನ್ ಫ್ರೆಂಡ್ಸ್ DK and KSD.
ಈ ಅಲ್ಲಮೀನ್ ಫ್ರೆಂಡ್ಸ್ ಈಗ ಕೇವಲ 8 ತಿಂಗಳ ಕೂಸು. ಕಳೆದ 8 ತಿಂಗಳ ಹಿಂದೆ ಗಲ್ಫ್ ರಾಷ್ಟ್ರ ದುಬಾಯಿಯಲ್ಲಿ ಕೇವಲ 10 ಮಂದಿ ಅನಿವಾಸಿ ಯುವಕರಿಂದ ಆರಂಭಗೊಂಡ ಈ ಸಂಘಟನೆ ಮಾಡಿದ ಸಾಧನೆ, ನೀಡಿದ ಕೊಡುಗೆ ಮಾತ್ರ ವಯಸ್ಸಿಗೂ ಮೀರಿತು. ಅಷ್ಟಕ್ಕೂ ಮೊದಲಿಗೆ ದುಬಾಯಿಯಲ್ಲಿ ದೊಡ್ಡದಾದ ಕನಸುಗಳನ್ನು ಕಟ್ಟಿಕೊಂಡು ಈ ಸಂಘಟನೆಯನ್ನು ಹುಟ್ಟುಹಾಕಿದ 10 ಮಂದಿ ಯುವಕರಿದ್ದಾರಲ್ಲ, ಅವರೇನು ದೊಡ್ಡ ದೊಡ್ಡ ಉದ್ಯಮಿಗಳೆಂದು ಭಾವಿಸಬೇಡಿ. ಅವರು ಮನೆ ಕುಟುಂಬಕ್ಕೆ ಆಸರೆಯಾಗಿ ಎಲ್ಲ ಭಾರವನ್ನು ಹೊತ್ತುಕೊಂಡು ಎಲ್ಲವನ್ನು ತೊರೆದು ದುಡಿದು ಸಂಪಾದಿಸುವ ಸಂಕಲ್ಪದೊಂದಿಗೆ ಉದ್ಯೋಗ ಅರಸಿ ಈ ದೂರದ ಮರಳ್ನಾಡಿಗೆ ಬಂದವರು. ಆದರೆ ಮನೆ ಕುಟುಂಬ ಏಳಿಗೆ ಕಂಡರೆ ಸಾಲದು, ನಮ್ಮ ಸಮಾಜದ ಬಡ ನಿರ್ಗತಿಕರು ಕೂಡ ಮೇಲೆ ಬರಬೇಕು. ಅದಕ್ಕಾಗಿ ತಮ್ಮಿಂದಾದ ಸೇವೆ ಮಾಡಬೇಕೆಂಬ ಅತೀವ ಉತ್ಸಾಹದೊಂದಿಗೆ ಸಂಘಟನೆ ಕಟ್ಟಿಕೊಂಡ ಈ ಯುವಕರು ಆರಂಭದಲ್ಲಿ ಸಣ್ಣ ಪುಟ್ಟ ಸಾಮುದಾಯಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಸಂಘಟನೆಯನ್ನು ನೀರೆರೆದು ಪೋಷಿಸಿದರು. ಆದರೆ ಕೇವಲ 10 ಮಂದಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡರೆ ಉದ್ದೇಶಿತ ಯೋಜನೆ ಈಡೇರದು ಎಂದು ಮನಗಂಡ ಯುವಕರು ಸಂಘಟನೆಯನ್ನು ವಿಸ್ತರಿಸುವ ಪ್ಲಾನ್ ಹಾಕಿಕೊಂಡು ಸಭೆ ಸೇರಿದರು. ಕರೆಕ್ಟಾಗಿ ತಮ್ಮ ಸಂಘಟನೆಗೆ 5 ತಿಂಗಳು ತುಂಬಿದಾಗ ಅಂಥದ್ದೊಂದು ವಿಸ್ತರಣೆಯ ಬಗ್ಗೆ ಗೆಳೆಯರ ಜೊತೆಗೂಡಿ ಸಮಾಲೋಚನೆ ನಡೆಸಿದಾಗ ಈ ಒಳಿತಿನ ಕಾರ್ಯಕ್ಕೆ ಭರ್ಜರಿ ಬೆಂಬಲ ಭರವಸೆ ದೊರೆಯಿತು. ನೀವು ನಂಬಬೇಕು, ಕೇವಲ 10 ಜನರಿಂದ ಆರಂಭಗೊಂಡ ಅಲ್ಲಮೀನ್ ಫ್ರೆಂಡ್ಸ್ ಈಗ 700ಕ್ಕೂ ಮಿಕ್ಕಿದ ಸದಸ್ಯರನ್ನೊಳಗೊಂಡ ಬಲಿಷ್ಠ ಸಂಘಟನೆಯಾಗಿ ಬೆಳೆದು ನಿಂತಿದೆ. ಈ ಸಂಘಟನೆಯಲ್ಲಿ ಈಗ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಪರಿಸರದ ಸದಸ್ಯರಿದ್ದು ಆ ಪೈಕಿ UAE ಅಲ್ಲದೆ ಇತರ ಗಲ್ಫ್ ರಾಷ್ಟ್ರಗಳಲ್ಲಿ ಉದ್ಯೋಗದಲ್ಲಿರುವ ಯುವಕರೇ ಅಧಿಕ. ಅದೇ ತೆರನಾಗಿ ಊರಲ್ಲಿರುವ ಹಲವು ದೀನಿ ಪ್ರೇಮಿಗಳು ಸದಸ್ಯರಾಗಿ ಈ ಒಳಿತಿನ ಕೈಂಕರ್ಯದಲ್ಲಿ ಕೈ ಜೋಡಿಸಿದ್ದಾರೆ. ಆದ್ದರಿಂದಲೇ ಸಂಘಟನೆಗೆ ಅಲ್ಲಮೀನ್ DK ಅಂದರೆ ದಕ್ಷಿಣ ಕನ್ನಡ ಆ್ಯಂಡ್ KSD ಅಂದರೆ ಕಾಸರಗೋಡು ಎಂದು ನಾಮಕರಣ ಮಾಡಲಾಗಿದೆ. ಇನ್ನೂ ಹೇಳಬೇಕೆಂದರೆ ಈ ಸಂಘಟನೆಯ ಸದಸ್ಯರು ತಾಯಿನಾಡಿನಲ್ಲೂ ಈ ದುಬೈ, ಸೌದಿ ಅರೇಬಿಯಾಗಳಲ್ಲೂ ಇರುವುದರಿಂದ ಎಲ್ಲ ಕಡೆಯ ಸದಸ್ಯರಿಗೆ ಸಂಘಟನೆಯ ಸಂಪರ್ಕ ಸೇತುವಾಗಿ ಸಾಮಾಜಿಕ ಜಾಲತಾಣ, ವಾಟ್ಸಪ್ ಗ್ರೂಪುಗಳು ಕಾರ್ಯನಿರ್ವಹಿಸುತ್ತಿದೆ. ಈಗ ಬರೋಬ್ಬರಿ 700ಕ್ಕೂ ಮಿಕ್ಕಿದ ಸದಸ್ಯರಿಗಾಗಿ ಒಟ್ಟು 4 ವಾಟ್ಸಪ್ ಗ್ರೂಪುಗಳು ಚಾಲ್ತಿಯಲ್ಲಿದೆ. ಅವುಗಳೆಂದರೆ A ಗ್ರೂಪ್ ದುಬೈ, B ಗ್ರೂಪ್ ದಕ್ಷಿಣ ಕನ್ನಡ ಜಿಲ್ಲೆ ಆ್ಯಂಡ್ ಸೌದಿ ಅರೇಬಿಯಾ, C ಗ್ರೂಪ್ ಕಾಸರಗೋಡು ಜಿಲ್ಲೆ, D ಗ್ರೂಪ್ ಉಡುಪಿ ಜಿಲ್ಲೆ ಆ್ಯಂಡ್ ದಕ್ಷಿಣ ಕನ್ನಡ ಜಿಲ್ಲೆ. ಇದು ಕೆಲವರು ವಾಟ್ಸಾಪ್ಗಳಂತಹ ಸಾಮಾಜಿಕ ಜಾಲತಾಣಗಳನ್ನು ಪರಸ್ಪರ ಕಚ್ಚಾಟ, ಕೆಸರರ ಚಾಟ ಹಾಗೂ ಇನ್ನಿತರ ಕೆಡುಕು, ಅನೈತಿಕತೆ, ಅಧಾರ್ಮಿಕತೆಗಳಿಗಾಗಿ ದುರ್ಬಳಕೆ ಮಾಡುವಾಗ ಈ ಯುವಕರು ಮಾತ್ರ ತಮ್ಮ ಸಂಘಟನೆಯ ಆನ್ಲೈನ್ ಮೀಟಿಂಗ್, ಬಡ ನಿರ್ಗತಿಕರಿಗಾಗಿನ ಯೋಜನೆಗಳ ಚರ್ಚೆ ಹಾಗೂ ಇನ್ನಿತರ ಒಳಿತಿನ ಚರ್ಚೆ, ಕಲಿಕೆಗಾಗಿ ಸದ್ಬಳಕೆ ಮಾಡಿಯೇ ಪುಣ್ಯ ಗಳಿಸಿಕೊಳ್ಳುತ್ತಾರೆ. ಈಗಾಗಲೇ ಈ ಕಿರು ಅವಧಿಯಲ್ಲಿ ಬಹಳಷ್ಟು ಸಾಧನೆ ಮಾಡಿ ಸೈ ಎನಿಸಿಕೊಂಡ ಸಂಘಟಕರು ಸದ್ಯ ಒಟ್ಟು 10 ಬಡ ಕುಟುಂಬಗಳಿಗೆ ರೂಪಾಯಿ 2 ಲಕ್ಷಕ್ಕೂ ಮಿಕ್ಕಿದ ನೆರವನ್ನು ಹಿಡಿದು ಕಳೆದ ರಂಜಾನಿನಲ್ಲಿ 300 ಮಂದಿಯನ್ನು ಸೇರಿಸಿ ಬೃಹತ್ ಇಫ್ತಾರ್ ಕೂಟವನ್ನು ಇದೇ ದುಬಾಯಿಯಲ್ಲಿ ಏರ್ಪಡಿಸಿ ಸರ್ವರ ಪ್ರಶಂಸೆಗೆ ಪಾತ್ರವಾಗಿದೆ. ಸಂಘಟನೆಯ ಮುಂದೆ ಬಹುದೊಡ್ಡ ಯೋಜನೆಗಳು ಇದ್ದು ಆ ಪೈಕಿ ಇದ್ದ ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸಿಕೊಡುವುದು, ಸಾಮೂಹಿಕ ವಿವಾಹ, ಶಿಕ್ಷಣಕ್ಕೆ ನೆರವು ಮೊದಲಾದವು ಸೇರಿದೆ. ಒಟ್ಟಿನಲ್ಲಿ ಒಳಿತಿನ ಧ್ಯೇಯದೊಂದಿಗೆ ಜನುಮ ತಾಳಿದ ಸಂಘಟನೆ ಅಲ್ಲಮೀನ್ ಹಮ್ಮಿಲ್ಲದೆ ಅಗಣಿತ ಕಾರ್ಯ ಸಾಧನೆ ಮಾಡುವತ್ತ ದಿಟ್ಟ ಹೆಜ್ಜೆ ಇಟ್ಟಿದೆ. ಅಲ್ಲಾಹನು ಅದನ್ನು ಸ್ವೀಕರಿಸಲಿ ಎಂದು ಪ್ರಾರ್ಥಿಸುತ್ತಾ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದೆ ಕಾರ್ಯಕ್ರಮದ ಉದ್ಘಾಟನೆ ನಾವು ಈಗಾಗಲೇ ತಿಳಿಸಿದಂತೆ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು, ಕೊಡುಗೈ ದಾನಿಗಳು ಆದಂತಹ ಇಬ್ರಾಹಿಂ ಬ್ಯಾರಿ ಅಗ್ನಾಡಿ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ನಬಿಯಿಲ್ ಅಮೀನ್ ವಅಲಾ ಆಲಿಹಿ ವಸಹಬಿಹಿ ಅಜ್ಮഈನ್. ಅಮ್ಮಾ ಬಅದ್. ವೇದಿಕೆಯಲ್ಲಿ ಆಸೀನರಾಗಿರುವ ದುಆವನ್ನು ನೆರವೇರಿಸಿದ ಅಸ್ಕರ್ ಅಲಿ ತಂಗಳವರೇ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಾಗೂ ಸಮುದಾಯದ ಸಬಲೀಕರಣ ಹಾಗೂ ಸಮುದಾಯದಲ್ಲಿ ಪ್ರಶ್ನೆಗಳು ಹಾಗೂ ಉದ್ಭವಗೊಂಡಾಗ ಅದಕ್ಕೊಂದು ಸಂಪೂರ್ಣ ನಾಯಕತ್ವ ಹಾಗೂ ಇನ್ನಿತರ ಅಲ್ಪಸಂಖ್ಯಾತ ವಿಭಾಗ ಹಾಗೂ ಉಪ್ಪಿನಂಗಡಿ ಕೇಂದ್ರ ಜುಮಾ ಮಸೀದಿಯ ಅಧ್ಯಕ್ಷರು, ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು, ಮಾರನ್ನೂರು ಶಂಸುಲ್ ಉಲಮಾ ಕಾಲೇಜಿನ ಅಧ್ಯಕ್ಷರೂ ಆಗಿರುವ ಊರಿನಿಂದ ಬಂದ ಮುಸ್ತಫಾ ಹಾಜಿ ಅವರೇ, ಅದೇ ರೀತಿ ಹಲವಾರು ವರ್ಷಗಳಿಂದ ಉಪ್ಪಿನಂಗಡಿ ಮಸ್ಜಿದ್ನಲ್ಲೂ ನಮ್ಮ ಉಪ್ಪಿನಂಗಡಿ ಸುತ್ತಮುತ್ತಲಿನ ಯುವಕರನ್ನು ಹುರಿದುಂಬಿಸುತ್ತಿದ್ದ ಪ್ರಸಕ್ತ ಸನ್ನಿವೇಶದಲ್ಲಿ ಪುತ್ತೂರಿನಲ್ಲಿ
ಮಸ್ಜಿದಿನಲ್ಲಿ ಮುದರಿಸಾಗಿಯೂ ಹಲವಾರು ಕ್ಷೇತ್ರಗಳಲ್ಲಿ ದೀನಿ ಧಾರ್ಮಿಕ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡುವಂತಹ ಎಸ್ ಬಿ ಧಾರ್ಮಿಯವರು ಸಹ ಅದೇ ರೀತಿ ಬಡವರ ಕಣ್ಣೀರೊರೆಸುತ್ತಾ ಹರಿದ ಅಂಗಿಯನ್ನು ತೆಗೆದು ಒಂದು ಹೊಸ ಉಡುಪಿನ ಅಂಗಿಯನ್ನು ಉಡಲು ಹಾಗೂ ಊಟಕ್ಕಿಲ್ಲದವರಿಗೆ ಊಟ, ಮನೆಯ ಬಾಗಿಲಿಗೆ ಅನ್ನವನ್ನು ಮುಟ್ಟಿಸುವ ಅಥವಾ ಇನ್ನಿತರ ಹಾಸ್ಪಿಟಲ್ನ ಕಾರ್ಯಗಳಾಗಿರಬಹುದು, ಭೂಕಂಪ ನೆರೆಪೀಡಿತ ನೆರೆ ರಾಷ್ಟ್ರಗಳಲ್ಲಿ ನೇಪಾಳ ಇನ್ನಿತರ ರಾಷ್ಟ್ರಗಳಲ್ಲಿ ಹೋಗಿ ತಮ್ಮ NGO ಪ್ರೋಗ್ರಾಮ್ ಅಥವಾ ಇನ್ನಿತರ ಸಹಾಯ ಸಹಕಾರಗಳನ್ನು ನೀಡುತ್ತಿರುವ ಹೋಪ್ ಫೌಂಡೇಶನ್ ಇದರ ಚುಕ್ಕಾಣಿ ಹಿಡಿದಂತಹ ಮಿಸ್ಟರ್ ಸೈಫ್ ಸುಲ್ತಾನ್, ದೆನ್ ಅವರ್ ಡಿಸ್ಟಿಂಗ್ವಿಷನ್ ಗೆಸ್ಟ್ ಮಿಸ್ಟರ್ ಶಫ್ಕತ್ ರಾಣಾ. Sorry sir, because I hope you are understand our language within half an hour inshallah, because all are ನಾನು ಸ್ಪೀಚ್ ಎಲ್ಲ ಕಾದು ಹುಡುಕುമ്പോൾ ಮೇ ಬಿ ಅಂದಾಜು ಉಂಟು ಬರು ನಂಗಲ್ದು ತೀರ್ಕಡೆ ಆಗ ಶಾಲ. ಅದೇ ರೀತಿ ಇಲ್ಲಿ ಕುಳಿತಿರುವಂತಹ UAEನ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಪ್ರತಿಭೆಗಳು, ಹೆಸರು ಹೇಳುವ ಅಗತ್ಯವಿಲ್ಲ, ಹಾಗೂ ಅಲ್-ಅಮೀನ್ ಫ್ರೆಂಡ್ಸಿನ ಸದಸ್ಯರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಲ್ಹಮ್ದುಲಿಲ್ಲಾ, ಚಿಕ್ಕವಾದ ಒಂದು ಶಾರ್ಟ್ ಟರ್ಮ್ನಲ್ಲಿ ನಮ್ಮ ಕಣ್ಣೆದುರಿಗೆ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆದಂಥ ಒಂದು ಈ ಸಂಸ್ಥೆಯ ಬಗ್ಗೆ ಈಗಾಗಲೇ ನೀವು ಕೇಳಿದ್ದೀರಾ. ಅಲ್ಹಮ್ದುಲಿಲ್ಲಾ, ಹನೀಫ್ ಹುದವಿ ಅವರನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ನೀವು ವೇದಿಕೆ ಬರಬೇಕಾಗಿ ಈ ಮೂಲಕ ಕೇಳಿಕೊಳ್ತೇವೆ. ಬಹುಶಃ ಈ ಸಮಾರಂಭದ ಮುಖ್ಯ ಧ್ಯೇಯ ಸಾಮೂಹಿಕ ವಿವಾಹ ಎಂಬ ಒಂದು ಅಡಿಗುರುಪಾಗಿದೆ. ಸಾಮೂಹಿಕ ವಿವಾಹ ನಡೆಸುವುದು ತುಂಬ ಒಂದು ಒಳ್ಳೆಯ ಕಾರ್ಯ. ಅಲ್ಲಾಹು ಅದಕ್ಕೆ ಆದಷ್ಟು ಬೇಗ ಅನುಗ್ರಹಿಸಲಿ, ಹಾಗೂ ನಿಮ್ಮ ಸಹಕಾರಗಳು ಖಂಡಿತ ಅಗತ್ಯವಿದೆ. ಅಲ್-ಅಮೀನ್ ಫ್ರೆಂಡ್ಸ್ ಒಂದು ಚಿಕ್ಕ ಸಂಘಟನೆಯಾದರೂ ದೊಡ್ಡ ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡದ್ದು ಈಗಾಗಲೇ ನಾವು ಕೇಳಿದ್ದೇವೆ. ಈ ಸಾಮೂಹಿಕ ವಿವಾಹ ಮಾಡುವಂತಹ ಒಂದು ಉದ್ದೇಶ ಬಹುಶಃ ಆಡಂಬರ ಹಾಗೂ ದುಂದುವೆಚ್ಚವನ್ನು ನಿರ್ನಾಮಗೊಳಿಸಲಿಕ್ಕಾಗಿರಬೇಕೆಂದೆಂಬ ನನ್ನ. ಯಾಕೆಂದರೆ ಪ್ರಸಕ್ತ ಸನ್ನಿವೇಶದಲ್ಲಿ ವರದಕ್ಷಿಣೆ ಆಂದೋಲನಗಳು ಸಮರವೇ ಸಾರಿದ ಸಂಘಟನೆಗಳೇ ಅತ್ಯಧಿಕ. ಎಲ್ಲ ಸಂಘಟನೆಗಳು ವರದಕ್ಷಿಣೆಗೋಸ್ಕರ ಸಮರ ಸಾರಿದ್ದು ಒಂದು 10 ವರ್ಷಗಳಿಂದ 15 ವರ್ಷಗಳಿಂದ ನಾವು ಕೇಳುತ್ತಾ ಇದ್ದೇವೆ. ಆದರೆ ಈಗ ನಾವು ಇನ್ನೊಂದು ಸಮರ ಸಾರಲಿಕ್ಕೆ ಎಲ್ಲ ಸಂಘಟನೆಗಳು ತಯಾರಾಗಿರಬೇಕೆಂಬ ಒಂದು ವಿನಂತಿಯೂ ಕೆಲವು ಸಂಘಟನೆಗಳು ತಯಾರಾಗಿದೆ. ಅದೇನೆಂದರೆ ಆಡಂಬರ ಹಾಗೂ ದುಂದುವೆಚ್ಚ ಮತ್ತು ಆಡಂಬರ ಎಂಬುದು ನಮ್ಮ ಇಸ್ಲಾಮಿಗೆ ಸಂಪೂರ್ಣ ತದ್ವಿರುದ್ಧವಾಗಿದೆ. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚರ್ಯೆಯಲ್ಲಿ ಇಲ್ಲ, ಖಂಡಿತ ಇಲ್ಲ. ಹಾಗಾಗಿರಬೇಕು. ಈ ಸಾಮೂಹಿಕ ವಿವಾಹ ಎಂಬ ಒಂದು ಪದ್ಧತಿಗೆ ಒಂದು ರೂಢಿ ನಾವು ಪ್ರತಿಯೊಬ್ಬರು ಅನುಸರಿಸಿದರೆ ಖಂಡಿತ ಅದಕ್ಕೊಂದು ಪರಿಹಾರ ಕಂಡುಹಿಡಿಯಬಹುದು. ವರದಕ್ಷಿಣೆ ಎಂಬುದೊಂದು ಲಿಮಿಟೆಡ್ ಆಗಿದೆ, ಅದೊಂದು ಸೀಮಿತ, ಅದಕ್ಕೊಂದಿಷ್ಟು ಲೆಕ್ಕ ಕೇಳುವಂಥ ಒಂದು ಸನ್ನಿವೇಶ. ಆದರೆ ಈ ಆಡಂಬರಕ್ಕೆ ಅನ್ಲಿಮಿಟೆಡ್, ಇದಕ್ಕೆ ಕಂಡೀಷನೇ ಇಲ್ಲ, ಅನ್ಲಿಮಿಟೆಡ್ ಸಿಕ್ಕಾಬಟ್ಟೆ ವಹಿಸುವಂಥ ಒಂದು ಸನ್ನಿವೇಶ ನಾವು ಕಾಣ್ತಾ ಇದ್ದೇವೆ. ಅದನ್ನು ನಾವು ನಿಲ್ಲಿಸಬೇಕು. ಅದು ನಮ್ಮ ಈ ಅಲ್-ಅಮೀನ್ ಸಂಸ್ಥೆಯ ಪ್ರತಿಯೊಬ್ಬ ಸಹೋದರರು ಅದಕ್ಕೆ ನೀವು ಭಾಗಿದಾರಿಯಾಗಬೇಕು. ಯಾಕೆ ಹೇಳುತ್ತಿದ್ದೇನೆಂದರೆ, ಆಡಂಬರದಲ್ಲಿ ಏನೆಲ್ಲ ನಡೀತಾ ಇದೆ ಅಂದರೆ, ಕಾಂದಾನ್ ನಮ್ಮ ತರವಾಡು ಅಥವಾ ನಮ್ಮ ದೊಡ್ಡಸ್ತಿಗೆ ನನ್ನ ಚಿಕ್ಕಪ್ಪ, ನನ್ನ ಮಾವ ಬಿಡುವುದಿಲ್ಲ, ನನ್ನ ಅಂಕಲ್ ಬಿಡುವುದಿಲ್ಲ, ನನ್ನ ತಂದೆ ಬಿಡುವುದಿಲ್ಲ ಅಂತ ಹೇಳಿ ಹೆದರಿಕೊಂಡು ನಾವು ಈ ಮರಳುಗಾಡಿನಲ್ಲಿ ನೆತ್ತರನ್ನು ನಾವು ಬೆವರನ್ನಾಗಿಸಿ ಆ ಹಣಿಯನ್ನು ನಾವು ಎಂತ ಮಾಡುತ್ತಿದ್ದೇವೆ, ಕೊನೆಯದಾಗಿ ಫೈನಾನ್ಸ್ ಮೂಲಕ ಸಾಲಗಾರರಾಗಿ ಪುನಃ ತಿರುಗಿ ಬರುವಂಥ ಒಂದು ಸನ್ನಿವೇಶ. ಕಾರಣ ಮದುವೆ ಎಂಬ ಒಂದು ಆ ಚಿಕ್ಕ ಒಂದು ಸಂಪ್ರದಾಯ ಅದು ನಮ್ಮ ಆ್ಯಕ್ಚುಲಿ ಮದುವೆ ನನ್ನ ಚರ್ಯೆಯಾಗಿದೆ. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು ಮದುವೆ ನನ್ನ ಚರ್ಯೆಯಾಗಿದೆ. ಆ ಚರ್ಯೆಯನ್ನು
ರಸೂಲ್ನ ಚರ್ಯ ಹೊರತು ಅದು ನನ್ನ ಚರ್ಯ ಎಂಬುದಂತೆ ಸ್ವತಃ ಚರ್ಯ ಎಂದು ತೋರಿಸುವಲ್ಲಿ ಸಹ ಸಫಲವಾಗಿದ್ದವರು ಜಾಸ್ತಿ. ಯಾಕೆ ಮದುವೆಗೋಸ್ಕರ ನಾವು ಆಡಂಬರ ಮಾಡ್ತಾ ಇದ್ದೇವೆ ಗೊತ್ತಿಲ್ಲ. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಒಂದು ಚಿಕ್ಕ ಸುನ್ನತಿನ ವಿಷಯದಲ್ಲಿ ಸಂಘಟನೆಗಳಿಗೆ ತಮ್ಮೊಳಗೆ ಗಲಾಟೆಗಳು ಗಲಭೆಗಳು, ಕೈ ಕಟ್ಟಬೇಕು ಕಟ್ಟಬೇಡುವು, ಮೇಲೆ ಹಾಕಬೇಕು ಕೆಳಗೆ ಕಟ್ಟಬೇಕು, ಬೆರಳು ಊಪರ್ ಮಾಡಬೇಕು ನೀಚೆ ಮಾಡಬೇಕು, ಇದರಲ್ಲಿ ಎಲ್ಲ ಗಲಾಟೆಗಳು ನಾವು ನಡೀತದೆ. ಆದರೆ ರಸೂಲ್ನ ತಿಳಿಸಿಕೊಟ್ಟಂತಹ ಅಥವಾ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವಂತ ಮಗಳು ಫಾತಿಮಾ ಬಿಬಿ ರಲಿಯಲ್ಲಾಹು ಅನ್ಹಾ ಮದುವೆ ಮಾಡಿಕೊಟ್ಟದ್ದು ನಿಮಗೆ ಚರಿತ್ರೆ ಗೊತ್ತಿರಬಹುದು. ರಸೂಲ್ಗೆ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಖಾನ್ದಾನ ಇರಲಿಲ್ವಾ? ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಷ್ಟು ದೊಡ್ಡ ಖಾನ್ದಾನ, ಎಷ್ಟು ದೊಡ್ಡ ಒಂದು ವ್ಯಕ್ತಿಯಾಗಿದ್ದರು. ಅವರಿಗೇನು ರಾಜ ಕಮಾರ್ ಅಂದರೆ ನಜ್ಜಾಶಿಯವರು ಅಥವಾ ಇನ್ನಿತರ ಯಹೂದಿಗಳೊಂದಿಗೆ ಸಂಪರ್ಕ, ಅವರು ವ್ಯಾಪಾರ ಮಾಡ್ತಾ ಇದ್ದರು. ಅವರನ್ನು ಯಾಕೆ ಮದುವೆ ಕರೆಯಿಲ್ಲ? ಪೊಲಿಟಿಕ್ಸ್, ಪ್ರತಿಯೊಂದು ಮದುವೆಗೆ ರಾಜಕಾರಣಿಗಳು, ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಅವರು ಬರ್ತಾರೆ, ಇವರು ಬರ್ತಾರೆ. ಮದುವೆ ಇನ್ವಿಟೇಷನ್ನೇ ಸ್ಟಾರ್ಟ್ ಆಗ್ತದೆ. ದೊಡ್ಡ ಒಂದು ಮದುವೆ ಇನ್ವಿಟೇಷನ್, ಅದರೊಟ್ಟಿಗೆ ಒಂದು ಚಿಕ್ಕ ಕರು, ಒಂದು ದನ, ಅದಕ್ಕೊಂದು ಕರು, ಒಂದು ಚಿಕ್ಕ ಮೈಲಾಂಜಿ ಒಂದು ಹಾಲಲ್ಲಿ, ಮದುವೆ ಒಂದು ಹಾಲಲ್ಲಿ, ಎರಡು ಸಹ ಬೇರೆ ಬೇರೆ. ಅದಕ್ಕಿಷ್ಟು ಖರ್ಚು, ಇದಕ್ಕಿಷ್ಟು ಖರ್ಚು. ಮೊಯ್ಲಾಂಜಿ ಯಾವ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮೊಯ್ಲಾಂಜಿ ಒಂದು ಆರ್ಭಟನ ತೋರಿಸಿಕೊಟ್ಟಿದ್ದಾರೆ. ಮಾಡಬಹುದು, ಮನೆಯೊಳಗೆ ಸೀಮಿತವಾಗಿರಲಿ. ಅದಕ್ಕಿಂತ ಮೊದಲು ನಿಶ್ಚಯ, ಅದಕ್ಕಿಂತ ಮೊದಲು ಹೆಣ್ಣು ನೋಡುವುದು, ಹೊರಪ್ಪು, ಮದುವೆ ನಂತರ ತಾಲ, ಆಮೇಲೆ ಮೇಳ. ಮದುವೆ ಮೊದಲು ಈಗೊಂದು ಅನಾಚಾರ ಶುರುವಾಗಿದೆ. ಏನಂದರೆ ಹಳದಿ. ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೇವೆ, ಹಳದಿ, ಏನೋ ಹಳದಿ. ಸುಬ್ಹಾನಲ್ಲಾಹ್, ಎಂಥ ಹಳದಿಯು, ಅಲ್ಲಾಹು ಅಲಂ. ಎಲ್ಲಿಯಾದರೂ ಈ ಚರ್ಯೆಯನ್ನು ನಾವು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ ಕಂಡಿದ್ದೇವೆ? ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಡಂಬರ ಮಾಡುವಷ್ಟು ತಾಕತ್ತು ಇರಲಿಲ್ಲವೇ? ಇದು ರಸೂಲ್ನ ಚರ್ಯೆಯಾಗಿದೆ. ಮದುವೆ ನನ್ನ ಚರ್ಯೆಯಾಗಿದೆ. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಆ ಚರ್ಯ ಎಲ್ಲಿದೆ? ಖಂಡಿತ ಇದಕ್ಕೆ ಎಲ್ಲರಿಗೂ ನಾವು ಒಂದು ಫುಲ್ ಸ್ಟಾಪ್ ಹಾಕಬೇಕು, ಖಂಡಿತ ಹಾಕುವಿರೆಂಬ ಮನೋಭಾವನೆ. ಎಷ್ಟರವರೆಗೆ ಅಂದರೆ, ಇತ್ತೀಚೆಗೆ ನಾನೊಂದು 2 ಮದುವೆಗಳಿಗೆ, ಒಂದು ಮದುವೆ ಒಂದು ಹೊರಪ್ಪು, ಕೂಲಿ ಮಾಡುವಂಥ ಒಂದು ತಂದೆ 3ನೇ ಮಗಳಿಗೆ ಒಂದು ನಿಶ್ಚಯವಾಗಿ ನನ್ನ ಮದುವೆಗೆ ಹೊರಪ್ಪಿಗೆ ಕರೆದಾಗ ಮನೆಗೆ ಹೋಗುವಾಗ 300 ಜನರಿಗೆ ಸತ್ಯ, ಗಂಡು ಕೋಟು ಬೂಟ್ ಹಾಕಿ ಬಂದಿದ್ದಾನೆ, ಅವನೊಟ್ಟಿಗೆ ಫೋಟೋ ತೆಗೀತಾ ಇದ್ದಾರೆ ಹೆಣ್ಣು ಹೊರಗಡೆಯಿಂದ. ಆ ಹೆಣ್ಣು ಆಮೇಲೆ ನಾನು ಮದುವೆ ಇದು ಊಟೋಪಚಾರ, ಬಿರಿಯಾನಿ, ಫ್ರೈ ಎಲ್ಲ ತಿಂದು ಕೊನೆಗೆ ಸಂಜೆ ಆಗುವಾಗ ಮನೆಗೆ ಬರ್ತಾ ಇದ್ರು ಹುಡುಗಿಯ ತಂದೆ. ಮತ್ತು 45,000 ಖರ್ಚಾಗಿದೆ, ನೀವೇನಾದರೂ ಸಹಾಯ ಮಾಡಬೇಕು ನನಗೆ. ಅವರು 20,000, ಇವರು 5,000, 60,000, ಅವರು 12,000, ಅವರು 1,000 ಎಲ್ಲ ಕೊಟ್ಟರು ಉಂಟು. ಕೂಲಿ ಮಾಡಿ 500 ರೂಪಾಯಿಯ ಕೂಲಿ ಮಾಡುವ ವ್ಯಕ್ತಿ ವಾರದಲ್ಲಿ 2 ದಿನ ಅಥವಾ 3 ದಿನ ಕೆಲಸಕ್ಕೆ ಹೋಗುವುದು. 4ನೇ ದಿನ ಫಾತಿಯಾ, ಮದುವೆ, ಬಿರ್ದರ್ ಕಟ್ಟುವುದು, ಇದೆಲ್ಲ ಕಳೆದ ನಂತರ ಅವರ ದುಡಿಮೆ ಅಷ್ಟೇ ಇರುವುದು. ಇದು ಯಾರ ಹಣದಲ್ಲಿ? ಅದು ಮಾತ್ರವಲ್ಲ, ಮತ್ತೊಂದು ಮದುವೆಯ ಮುಂಚಿನ ದಿನ ಒಂದು 2 ಫೋಟೋ ಕಂಡೆವು. ಎಲ್ಲರಿಗೂ ಮನೆಯಲ್ಲಿ 5 ತಂಗಿಯಂದಿರು, 2 ಗಂಡು ಮಕ್ಕಳು. 5 ತಂಗಿಯಂದಿರಿಗೆ ಮೊಯ್ಲಾಂಜಿ ದಿವಸ 1 ನಮೂನೆಯ ಸಾರಿ, ಯೂನಿಫಾರ್ಮ್ ಸಾರಿ. ಮದುವೆ ದಿವಸ 11 ಸಾರಿ, ಡ್ರೆಸ್, ಯೂನಿಫಾರ್ಮ್ ಎಲ್ಲ ಒಂದೇ ಕಲರು. ಮಕ್ಕಳಿಗೂ ಒಂದೇ ಯೂನಿಫಾರ್ಮ್, ಮದುವೆ ಮುಂಚಿನ ದಿವಸ, ಮದುವೆ ನಂತರ. ಇನ್ನು 3ನೇ ದಿವಸದ ಫೋಟೋ ಬರಲಿಲ್ಲ. ಆ 2 ದಿವಸದ ಫೋಟೋ ಬಂದಾಗ ನನಗೆ ಶಾಕ್ ಆಯಿತು, ಇದು ಎಂತ. ಆದರೆ ಈ ಮದುವೆಗೆ ಎಲ್ಲರಿಂದಲೂ ಎರವಲು ಪಡೆದು ಮಾಡಿದಂಥ ಒಂದು ಮದುವೆ. ಸ್ವತಃ ಇದ್ದವರ ವಿಷಯ ಅಲ್ಲ ಹೇಳುವುದು, ಇಲ್ಲದವರ ವಿಷಯ. ಮಧ್ಯಮ ವರ್ಗ ಹಾಗೂ ಅದಕ್ಕಿಂತ ನೀಚೆ ಇರುವಂತಹ ನಮ್ಮ ಸಮುದಾಯ ಎಲ್ಲಿ ಉದ್ಧಾರವಾಗಬಹುದು? ಇದುವ ನಮ್ಮ ಸಂಸ್ಕೃತಿ, ಇದುವ ನಮ್ಮ ಕಲ್ಚರ್. ದಯವಿಟ್ಟು ಇದಕ್ಕೊಂದು ಕಡಿವಾಣ ಹಾಕಲೇಬೇಕು. ಮದುವೆ ದಿವಸ ಮದುವೆಯ ನಿಕಾಹ್ ಚಡಂಗು ಹಾಗೂ ಮರುದಿವಸ ಒಲೀಮ ಕೊಡುವುದಾಗಿದೆ ನಮ್ಮ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಚರ್ಯೆಯಾಗಿದ್ದು. ಅದುವೇ ಅವರ ಫಾತಿಮಾ ರಲಿಯಲ್ಲಾಹು ಅನ್ಹಾಗೂ ಮಾಡಿಸಿಕೊಟ್ಟದ್ದು. ಸ್ವತಃ ಆಯಿಷಾ ಬೀಬಿ ರಲಿಯಲ್ಲಾಹು ಅನ್ಹಾ ಮದುವೆಯಾಗದ ಚರಿತ್ರೆಯೂ ನಿಮಗೆ ಗೊತ್ತಿದೆ. ಅಷ್ಟು ಬಿಡಿ, ಸ್ವರ್ಗದಲ್ಲಿ ಸ್ಥಾನ ಗಿಟ್ಟಿಸಿದಂತಹ ಅಬ್ದುರ್ರಹ್ಮಾನ್ ಬಿನ್ ಔಫ್ ಮದುವೆಯ ದಿವಸ ಮದುವೆಯಾದದ್ದು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಲಿಗೆ ಗೊತ್ತಿರಲಿಲ್ಲ. ಇಶಾ ನಮಾಜಿಗೆ ಅವರು ಬರಲಿಲ್ಲ ಮಸೀದಿಗೆ. ಮರುದಿವಸ ಬೆಳಿಗ್ಗೆ ಅವರ ಪರಿಮಳ, ಅತ್ತರ್ನ ಪರಿಮಳ ಕಂಡು, ನೀನು ಅತ್ತರ್ನ ಪರಿಮಳ ಕಾಣುತ್ತಾ ಇದ್ದೆ, ರಾತ್ರಿ ಯಾಕೆ ನಮಾಜಿಗೆ ಬರಲಿಲ್ಲ ಅಂತ ಹೇಳಿ ಕೇಳಿದಾಗ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನನಗೆ ಮದುವೆಯಾಗಿದೆ ನಿನ್ನ ರಾತ್ರಿ. ಮದುವೆಯಾಗಿದೆ? ನಮಗೆ ಹೇಳಿಲ್ವಾ? ಇಲ್ಲ. ಯಾಕೆ? ನನ್ನ ಮದುವೆ ಇಲ್ಲಿ ಒಂದು ಆಡಂಬರವಾಗಬಹುದೆಂಬ. ಯಾರು? ಅಬ್ದುರ್ರಹ್ಮಾನ್ ಬಿನ್ ಔಫ್. 800 ಒಂಟೆ, 400 ಎಕರೆ ಜಮೀನು. ನೀವು ಮದೀನಕ್ಕೆ ಹೋದಾಗ ಅಲ್ಲಿರುವ ಖರ್ಜೂರ ತೋಟ ಎಲ್ಲ ಅಬ್ದುರ್ರಹ್ಮಾನ್ ಔಫರ ಒಡೆತನದಲ್ಲಿದ್ದಂಥ ಒಂದು ದೊಡ್ಡ ಒಂದು ಶ್ರೀಮಂತಿಗೆ ಇತ್ತು. ಅಂಥ ಒಂದು ವ್ಯಕ್ತಿಯ ಮದುವೆ ಮರುದಿವಸ ಮತ್ತೆ ರಸೂಲ್ ಒಂದು ಆಡನ್ನು ದಬು ಮಾಡಿ ಕೊಟ್ಟದ್ದರೆಂಬ ಚರಿತ್ರೆ ಬಹುಶಃ ಇದು ಹೆಚ್ಚಿಗಮ್ಮಿ ಇರಬಹುದು, ಹೊಸ್ತಾದ್ರೆ ಅವರು ತಿಳಿಸ್ಬೋದು ನಿಮಗೆ.
ಆದುದರಿಂದ ದಯವಿಟ್ಟು ಅಲ್ಲಮೀನ್ ಫ್ರೆಂಡ್ಸ್ನಲ್ಲಿರುವ ಪ್ರತಿಯೊಬ್ಬರು ಮೊದಲು ಇನ್ನೊಬ್ಬರನ್ನು ಸಾಮೂಹಿಕ ವಿವಾಹಕ್ಕಾಗಿ ಬಡವರನ್ನು ಒಟ್ಟುಗೂಡಿಸುವುದಕ್ಕಿಂತ ಮೊದಲು ತಾವು ತಮ್ಮ ಮದುವೆಯನ್ನು ಒಂದೇ ಚಪ್ಪರದಡಿ ಸಂಜೆ ಹೊತ್ತು ಅಥವಾ ರಾತ್ರಿ ಹೊತ್ತು ಮದುವೆ ಮಾಡಿ ತೋರಿಸಬೇಕೆಂದು ಒಂದು ವಿನಂತಿಯೊಂದಿಗೆ ಖಂಡಿತ ನಿಮಗೆ ಸಾಧ್ಯ ಇದೆ. ಇದರಲ್ಲಿರುವ ಬಹುಶಃ 90% ಮೆಂಬರ್ಗಳು ಬಿಲೋ 25 ಐ ಥಿಂಕ್ ಎಲ್ಲ ಬ್ಯಾಚುಲರ್ಸೇ, ಎಲ್ಲರೂ ಕಷ್ಟದಲ್ಲಿ ಇಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ನಿಮ್ಮ ಕಷ್ಟಕ್ಕೆ ನಿಮ್ಮ ಇನ್ನು ಬರುವಂತಹ ಮದುವೆ ಎಂಬ ಚಡಂಗಿನ ಒಂದು ಕಷ್ಟವನ್ನು ನಿವಾರಿಸಲು ದಯವಿಟ್ಟು ಸಾಮೂಹಿಕ ವಿವಾಹದೊಂದಿಗೆ ತಮ್ಮ ಮದುವೆಯನ್ನು ಸಹ ನೀವು ಮೊದಲು ಸಾಮೂಹಿಕವಾಗಿ ಅತಿ ಸಂಕ್ಷಿಪ್ತವಾಗಿ ಮಾಡಿ ಮುಗಿಸಿ. ಸ್ವತಃ ಮಾಡದೆ ನಾವು ಇನ್ನೊಬ್ಬರನ್ನು ಮಾಡಿಸುವುದು ಸಹ ಇಸ್ಲಾಂ ಮನೆಯಲ್ಲಿ ಅನುಮೋದನೆ ಇಲ್ಲ. ಒಂದು ಚಿಕ್ಕ ಉದಾಹರಣೆ, ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳ ಹತ್ರ ಒಂದು ಮಗುವನ್ನು ಒಂದು ತಾಯಿ ತಂದಾಗ ನನಗೆ ಮಗು ಸಕ್ಕರೆ ತಿಂತಾ ಇದೆ ಅಂತ ಹೇಳುವಾಗ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಒಂದು ಮಾತಿದೆ, ಇವಾಗ ನೀವು ಹೋಗಿ 1 ವಾರ ಕಳೆದು ಬನ್ನಿ ಅಂತ ಹೇಳಿ. 1 ವಾರ ಕಳೆದು ಬಂದಾಗ ರಸೂಲ್ ಸಲ್ಲಲ್ಲಾಹು ಮಗು ಹತ್ರ ಉಪದೇಶ ಕೊಟ್ಟರು, ಇನ್ನು ಸಕ್ಕರೆ ತಿನ್ನಬಾರ್ದು, ಕಡಿಮೆ ಮಾಡಬೇಕು. ಯಾಕೆ? ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಕ್ಕರೆ ಜಾಸ್ತಿ ತಿಂತಾ ಇದ್ರು, ಅದನ್ನು ಅವರು ಸ್ವೀಟನ್ನು ಕಡಿಮೆ ಮಾಡಿ ಮತ್ತೆ ಮಗುವಿಗೆ ಹೇಳಿದ್ರು. ಸ್ವತಃ ತಾವು ಮಾಡದೆ ಇನ್ನೊಬ್ಬರಿಗೆ ನಾವು ಮಾಡಬಾರದು, ಅದು ಇಸ್ಲಾಮಿನಲ್ಲಿ ಚರ್ಯೆ ಇಲ್ಲ. ಹಾಗೂ ಮದುವೆ ಎಂಬ ಚರ್ಯೆ ಯಾವುದೆಂದು ಸಂಪೂರ್ಣವಾಗಿ ಹಿರಿಯವರೊಂದಿಗೆ ಉಸ್ತಾದರವರೊಂದಿಗೆ ಒಳ್ಳೊಳ್ಳೆ ಆಲಿಮ್ಗಳಿದ್ದಾರೆ, ಅವರೊಂದಿಗೆ ಈ ನಮ್ಮ ಇಸ್ಬಿ ದಾರಿಮಿ ಅಂತಹ ಒಳ್ಳೊಳ್ಳೆ ದೊಡ್ಡ ಆಲಿಮ್ಗಳಿದ್ದಾರೆ, ಅವರಲ್ಲಿ ಕೇಳಿ ಯಾವುದರಲ್ಲಿ ಸುನ್ನತ್ತು, ಯಾವುದರ ಕಾರ್ಯ ಆರಾಧನೆ ನಮ್ಮ ಇಬಾದತ್ನಲ್ಲಿ ಆಗಿದೆ. ಅಲ್ಲಲ್ಲದೆ ಮದುವೆ ಆಗೋದವರು ಆದಷ್ಟು ಬೇಗ ಮದುವೆ ಆಗಬೇಕು. ಇದು ನಾನು ಮದುವೆ ಹೇಳುವಾಗ ಸಂಶಯ ಬರ್ಬೋದು. ಅಲ್ಹಮ್ದುಲಿಲ್ಲಾಹ್ ನನಗೆ ಒಂದು ಚಾನ್ಸ್ ಸಿಕ್ಕಿತ್ತು. ನಿಶ್ಚಯ ಇಲ್ಲ, ಹೊರಪ್ಪಿಲ್ಲ, ಹೆಣ್ಣು ನೋಡುವ ಚಡಂಗಿಲ್ಲ, ಇದಿಲ್ಲ. 24 ಗಂಟೆವರೆಗೆ ಸಂಜೆ ಹೊತ್ತು ಚಿಕ್ಕದಾಗಿ ಮದುವೆ ಆಗುವ ಒಂದು ಅವಕಾಶ ಸಿಕ್ಕಿದ ಕಾರಣ ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಈ ನಮ್ಮ ಉಸ್ತಾದರವರು, ಮುಸ್ತಫರವರು, ಶೇಖ್ ಎ ಕೆ ಶಾಹುಲ್ ಇಂಥವರೆಲ್ಲ ಸಿಕ್ಕಿದ್ರು. ಅಲ್ಹಮ್ದುಲಿಲ್ಲಾಹ್, ಅಲ್ಲಾಹು ನಿಮಗೆಲ್ಲರಿಗೂ ಅಂತ ಒಂದು ಅನುಗ್ರಹಿಸಲಿ. ಈ ಅಲ್ಲಮೀನ್ ಸಂಸ್ಥೆಯ ಎಲ್ಲ ಹುಡುಗರು ಇದಕ್ಕೋಸ್ಕರ ಸಹಾಯ ಸಹಕಾರವನ್ನು ನೀಡಬೇಕೆಂದು ಕೋರುತ್ತಾ ಉದ್ಘಾಟನಾ ಈ ಭಾಷಣಕ್ಕೆ ವಿದಾಯ ಬಿಡುತ್ತೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಇನ್ನಾ ಫತಹ್ನಾ ಲಕ ಫತಹಂ ಮುಬೀನಾ ಎಂದು ಕುರ್ಆನ್ ವಾಕ್ಯದೊಂದಿಗೆ ನನ್ನ 2 ಮಾತನ್ನು ಮುಗಿಸ್ತೇನೆ. ಸರಳವಾಗಿ ನಡೆಯಬೇಕಿದ್ದ ವಿವಾಹವನ್ನು ಯಾವ ರೀತಿ ಸಾಮಾಜಿಕ ಪಿಡುಗು, ಆಡಂಬರದ ಮದುವೆಗಳು ದುಬಾರಿಯಾಗಿಸಿದೆಯೋ ಇದನ್ನು ಸಮಾಜ ಖಂಡಿತ ಚಿಂತಿಸಬೇಕು. ಅದರ ವಿರುದ್ಧವಾಗಿ ನಾವು ಹೋರಾಟ ನಡೆಸಬೇಕು ಎಂದು ಹೇಳುತ್ತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಇಬ್ರಾಹಿಂ ಬ್ಯಾರಿ ಅಗನಾಡಿ, ಸಲಹೆಗಾರರು, ಜ್ಞಾನ ಭಾರತಿ ವಿದ್ಯಾಲಯ ಉಪ್ಪಿನಂಗಡಿ, ಇವರಿಗೆ ಧನ್ಯವಾದಗಳು. നമ്മുടെ അതിഥികളായ വാജിദ് ചെറുവത്തൂർ, അസീസ് ദുബായ്, ദയവ് ചെയ്ത് വേദിയുടെ മുമ്പാകത്തുള്ള പ്രത്യേകമായി സജ്ജീകരിക്കപ്പെട്ട ഗസ്റ്റിൻ്റെ ഇരിക്കുന്ന സ്ഥലത്തേക്ക് വരണമെന്ന് ವಿನಯಪೂರ್ವಕ ಅಭ್ಯರ್ಥಿക്കുന്നു. ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದೆ ಪ್ರಾಸ್ತಾವಿಕ ಭಾಷಣ ಪುತ್ತೂರು ಬದ್ರಿಯಾ ಜುಮಾ ಮಸೀದಿ ಇದರ ಖತೀಬರು ಸಾಮಾನ್ಯವಾಗಿ ಪ್ರಚಲಿತ ವಿಷಯಗಳನ್ನೇ ಎತ್ತಿ ಭಾಷಣ ಮಾಡುವಂತಹ, ಸತ್ಯವನ್ನು ಯಾರ ಮುಂದೆಯೂ ಹೇಳುವಂತಹ ಧೀರ ವ್ಯಕ್ತಿ ವಾಗ್ಮಿ ಹಾಜಿ SB ಮೊಹಮ್ಮದ್ ದಾರಿಮಿ ಇವರು ಪ್ರಸ್ತಾವಿಕವಾಗಿ ಮಾತನಾಡಲಿದ್ದಾರೆ. ಅದಕ್ಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ